ಕೋಗಿಲೆಯ ಗಾನ ಹಂಸದ ನಡಿಗೆ ಸುಮಧುರ ಕಂಠ. ಸಾಕು ಜಾಸ್ತಿ ಹೊಗಳ್ಬೇಡ. ನನ್ನ ಫ್ರೆಂಡು ಬಿದ್ದೋಗ್ತಾಳಷ್ಟೇ. ಈಗ ಹೇಳಿ, ನೀವ್ 3 ಜನರಲ್ಲಿ ಯಾರು ನನ್ನ ಫ್ರೆಂಡನ್ನ ಮದ್ವೆ ಆಗ್ತೀರಾ ಅಂತ. ನೋಡಮ್ಮ, ನಿನ್ ಕನ್ಸು ನಂದು ಡಾಕ್ಟರ್ ಆಗೋದು. ಹೌದು. ನಾನು ಈ ಮದ್ವೆ ಆಗಲ್ಲ. ನನಗೆ ಮದುವೆಯಿಂದ ರಿಯಾಯಿತಿ ಕೊಟ್ಟು ಇನ್ನು ಉಳಿದ ಅಂಜರಿಗೆ ನೀನು ಮದುವೆ ಮಾಡ್ಬೋದು ಅಷ್ಟೇ. ಸರಿ ಬಿಡೋಣ. ನನ್ ಕನ್ಸು ಕೂಡ ನೀನ್ ಡಾಕ್ಟರ್ ಆಗ್ಬೇಕು ಅನ್ನೋದೇ. ಅದಕ್ಕೋಸ್ಕರ ಈ ಮದ್ವೆ ಮಾರ್ಕೆಟ್ ಇಂದ ನಿಂಗೆ ರಿಯಾಯಿತಿ ಕೊಟ್ಬಿಡ್ತೀನಿ. ಈಗ ಹೇಳಿ, ನಿಮ್ಮಿಬ್ರಲ್ಲಿ ಯಾರು ನನ್ನ ಫ್ರೆಂಡನ್ನ ಮದ್ವೆ ಆಗ್ತೀರಾ ಅಂತ. ಅವ್ರನ್ನೇನೆ ಕೇಳ್ತೀಯ? ಅದೇನೋ ಕೋಳಿ ಕೇಳಿ ಮೆಣಸರಿದ್ರು ಅಂತ. ನೀನ್ ಯಾರು ಹೇಳ್ತೀಯೋ ಅವರು ಅವಳಿಗೆ ತಾಳಿ ಕಟ್ತಾರಷ್ಟೇ ಅಲ್ವಾ? ಸರಿ ಸರಿ, ಹಾಗಾದ್ರೆ ನಾನೇ ಹೇಳ್ತೀನಿ. ಸಾಕ್ಷಿ, ಇದಕ್ಕೆ ನೀನು ಒಪ್ಪಿಗೆ ಇದೆ ತಾನೆ? ನಾನು ನೋಡಿ, ನೀವೇನು ಹೇಳೋಗಿಲ್ಲ. ನನ್ನ ತಂಗಿ ಸಂಧ್ಯಾ ಹೇಳೋದೆ ಫೈನಲ್ ಡಿಸಿಷನ್. ಸರಿ, ಇದು ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭಾರಂಭ. ಈ ಮನೆಗೆ ದೊಡ್ಡಣ್ಣ ಅಂದ್ರೆ ನಮ್ ಚಂದ್ರಣ್ಣ. ಹಾಗಾಗಿ ನನ್ ಫ್ರೆಂಡ್ ಸಾಕ್ಷಿನ ನಮ್ ಚಂದ್ರಣ್ಣ ಮದ್ವೆ ಆಗ್ಬೇಕು. ಮತ್ತೆ ನೋಡಿ, ನೀವು ನನ್ನ ಅತ್ತಿಗೆ ಆದ್ರಿ. ನನ್ನ ತಂಗಿ ಒಂದ್ಸಲ ಹೇಳಿದ್ಮೇಲೆ ಮುಗೀತು. ನಮ್ಮ ಕನಸು ನನಸುಗಳೆಲ್ಲ ಆಸೆಯಾಗೇ ಇರ್ಬೇಕು. ಅಣ್ಣ, ಏನ್ ಮಾತಾಡ್ತಿದ್ಯಾ? ನೀನ್ ಒಪ್ಪಿದ ಮಾತು ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲ ಅಣ್ಣ. ನೋಡಮ್ಮ, ಅರ್ಥ ಅನರ್ಥ ಕಾಲಗಳೆಲ್ಲ ಕಾಲಗರ್ಭದೊಳಗೆ ಊತೋಗಿದೆ ಅಮ್ಮ. ಮನೆಯ ಮೊದಲನೇ ಕಾರ್ಯ ನಡೀತೈತೆ, ಮನೆಯ ಮೊದಲನೇ ಮಂಗಲ ಕಾರ್ಯ ನಡೀತೈತೆ. ನಡೀಲಿ ಬಿಡಮ್ಮ. ಚಂದ್ರಣ್ಣ, ಇದಕ್ಕೆ ನಿನ್ನೊಪ್ಪಿಗೆ ಇದೆ ತಾನೆ? ನಾನು ಯಾವತ್ತಮ್ಮ ನಿನಗೆ ಎದುರು ಮಾತಾಡಿದ್ದೀವಿ? ನಿನ್ನ ಸುಖ ಸಂತೋಷನೇ ನಮಗೆ ಮುಖ್ಯ ಕಣಮ್ಮ. ಹಾಗಾದ್ರೆ ಈ ಮದುವೆಗೆ ಎಲ್ಲಾರು ಒಪ್ತಂತಾಯ್ತು. ಇನ್ನೇನಿದ್ರು ಮದುವೆ ಊದದೆಯ ಪಿಪ್ಪಿ ಡುಮ್ ಡುಮ್ ಉರ್ದ್ ಬಾಸದೆಯ. ಮದುವೆನೋ ಅದ್ದೂರಿಯಾಗಿ ಡಾಮ್ ಡುಮ್ ಅಂತ ಒಳ್ಳೆ ಚೌಲ್ಟ್ರಿ ಮಾಡೋಣ. ಬೇಡ ಕಣ, ಈ ಮದುವೆನ ಸರಳವಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ಅದೇ ನಮ್ಮ ತಂಗಿ ಮದುವೆನ ಭಾರಿ ಸಂಭ್ರಮ ಸಡಗರದಿಂದ ಆಚರಿಸೋಣ. ನಿಜ ಅಣ್ಣ, ಸಂಧ್ಯೊಳಗೂ ಒಂದು ವರ ಸಿಕ್ಕಿದ್ರೆ ಇದೇ ಮುಹೂರ್ತದಲ್ಲಿ ಡಾಮ್ ಡೂಮ್ ಅಂತ ದೊಡ್ಡ ಮನೆ ಮದುವೆ ಮಾಡ್ದಂಗೆ ಅಚ್ಚುಕಟ್ಟ ಮಾಡ್ಬಿಟ್ಟು ಮುಗಿಸ್ಬಿಡೋದಣ್ಣ. ಅಣ್ಣ, ಸಂಧ್ಯಾ ಒಪ್ಪೋದಾದ್ರೆ ಸಂಧ್ಯಂಗೆ ಈ ವರ್ಷನೇ ಮದುವೆ ಮಾಡಿ ಮುಗಿಸೋಣ ಅಣ್ಣ. ಅದು ಸರಿ ಕಣ, ನಾವಿನ್ನೂ ವರನೇ ಹುಡುಕಿಲ್ಲ, ಅದೇಗೋ ಮದುವೆ ಮಾಡೋದು? ಅಣ್ಣ, ಅವತ್ತು ನನ್ನ ತಂಗಿ ಹುಟ್ಟ ದಿವಸ ಬಂದಿದ್ದಾನಣ್ಣ, ಮನೋಜ್ ಅಂತ ಹೇಳಿ. ಅವನು ತಂದೆ ತಾಯಿಗೆ ಒಬ್ಬನೇ ಮಗ, ಆಗರ್ಭ ಶ್ರೀಮಂತ. ಸಂಧ್ಯಾ ಒಪ್ಪೋದಾದ್ರೆ ಮನೋಜ್ಗೆ ಸಂಧ್ಯಾ ಕೊಟ್ಟು ಮದುವೆ ಮಾಡೋಣ ಅಣ್ಣ. ಇನ್ನ ಸಂಧ್ಯಾ ಒಪ್ಪಿಗೆ ಬೇಕಷ್ಟೇ. ಸರಿ ಕಣ, ಆದ್ರೆ ಆ ಹುಡುಗ ಒಪ್ಬೇಕಲ್ಲ? ಏನಣ್ಣ ಹೇಳ್ತಾ ಇದ್ಯಾ? ನಮ್ಮ ತಂಗಿ ಒಪ್ಪರೆ ಸಾಕಣ, ಅದು ಅವನ ಪುಣ್ಯ. ಅಂತದ್ರಲ್ಲಿ ಅವನು ನಮ್ಮ ತಂಗಿ ಒಪ್ಬೇಕಣ್ಣ. ಅಣ್ಣ, ಆ ಮನೋಜು ನಮ್ಮ ಸಂಧ್ಯನ ಸೌಂದರ್ಯಕ್ಕೆ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿದ್ದಾನೆ ಅಣ್ಣ. ನಮ್ ಸಂಧ್ಯಾವನ್ಗೆ ಏನ್ ಕಮ್ಮಿ ಅಂತೀನಿ? ಅಂದದಲ್ಲಿಲ್ವಾ, ಚಂದದಲ್ಲಿಲ್ವಾ, ಗುಣದಲ್ಲಿ ಇಲ್ವಾ? ನಮ್ ಸಂಧ್ಯಾವನ್ಗೆ ಏನ್ ಕಮ್ಮಿ ಅಂತೀನಿ? ಸಂಧ್ಯಾ, ನೀನು ಆ ಹುಡುಗನ ನೋಡಿದ್ಯಾ? ಅವನಾಗಲೇ ನಿನ್ನನ್ನು ಮೆಚ್ಕೊಂಡಿದ್ದಾನೆ. ಈಗ ನಿನ್ನ ಅಭಿಪ್ರಾಯ ಮುಖ್ಯ ಕಣಮ್ಮ. ಅಣ್ಣ, ನೀವ್ 3 ಜನ ಒಪ್ಕೊಂಡ್ರೆ ಅದೇ ನನ್ನ ಒಪ್ಪಿಗೆ ಅಣ್ಣ. ನೋಡಮ್ಮ, ಇದು ಬರೀ ನಮ್ಮ ಒಪ್ಪಿಗೆ ಮಾತ್ರ ಅಲ್ಲಮ್ಮ, ಇದು ನಿನ್ನ ಬಾಳಿನ ಉದ್ದಿನ ಬೆಳೆಯೋ ಪ್ರಶ್ನೆ. ನಿನ್ನ ಒಪ್ಪಿಗೆನೂ ಮುಖ್ಯವಾಗಿರ್ತಕ್ಕಣಮ್ಮ. ಹೌದಮ್ಮ, ಇಲ್ಲಿ ತನಕ ನಿನ್ನ ವಿಚಾರದಲ್ಲಿ ನಾವೇ ಅಭಿಪ್ರಾಯ ತಗೋತಿದ್ವಿ. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವನ್ನು ಮುಖ್ಯ ಕಣಮ್ಮ. ಅಲ್ಲ, ಅವತ್ತು ನಾನ್ ನಿಮ್ಗೆಲ್ಲ ಒಂದ್ ಹುಡುಗಿನ ನೋಡಿದ್ದೀನಿ ಅಂದ ತಕ್ಷಣ ಕಲ್ಲು ಗಂಬಕ್ಕಾದ್ರೂ ತಾಳಿ ಕಟ್ತೀನಿ ಅಂತ ನೀವ್ ಹೇಳಿದ್ರಿ. ನಿಮ್ಮಂತ ಅಣ್ಣಂದ್ರು ಪಡೆಯೋದಕ್ಕೆ ನಾನು ಹೇಳಿದ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ. ಹೀಗಿರ್ಬೇಕಾದ್ರೆ ನೀವೇನೇ ಬಯಸಿದ್ರು ಈ ನಿಮ್ ತಂಗಿ ಸುಖವಾಗಿ ಇರ್ತಾಳೆ. ಹೀಗಿರ್ಬೇಕಾದ್ರೆ ನಿಮ್ಮ ಒಪ್ಪಿಗೆನೆ ನನ್ನ ಒಪ್ಪಿಗೆ ಅಣ್ಣ. ಸಾರ್ಥಕವಾಯ್ತು ಕಣಮ್ಮ. ನಮ್ಮ 3 ಅಣ್ಣಂದಿರಿಗೆ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣಮ್ಮ. ಸುಸಿ, ಬೇಗನೆ ನಿನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಅವನ ಅಭಿಪ್ರಾಯವನ್ನು ಬೇಗ ತಿಳ್ಕೊಳ್ಳೋ. ಆಗ್ಲಿ ಅಣ್ಣ, ನಾನು ಇವತ್ತೇ ಫೋನ್ ಮಾಡಿ ಅಭಿಪ್ರಾಯ ತಿಳಿಸ್ತೀನಿ ಅಣ್ಣ ನಿಮ್ಗೆ.